ओम शांति। मीठे बच्चे, तुम बाबा के पास आए हो अपनी सोई हुई तकदीर जगाने। ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಾವು ತಂದೆಯ ಬಳಿಗೆ ಬಂದಿದ್ದೀರಿ. ನಿಮ್ಮ ಒಂದು ಅದೃಷ್ಟವನ್ನು, ನಿದ್ರೆ ಮಾಡ್ತಾ ಇರೋವಂಥ ಅದೃಷ್ಟವನ್ನು ಜಾಗೃತಿ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಿ. ತಕ್ದೀರ್ ಜಾಗನ ಮಾನ ವಿಶ್ವಕ ಮಾಲಿಕ್ ಬನ್ನನ. ಅದೃಷ್ಟವನ್ನು ಒಂದು ಜಾಗೃತಿ ಮಾಡ್ಕೊಳ್ಳೋದು ಅಂದರೆ ಅರ್ಥ ಏನು? ವಿಶ್ವದ ಮಾಲೀಕರಾಗೋದು. ಸತ್ಯುಗದಲ್ಲಿ ವಿಶ್ವದ ಮಾಲೀಕರಾಗಿದ್ವಲ್ಲ, ಅದೃಷ್ಟ ಬೆಳಗಿದೆ, ಅದೃಷ್ಟ ಜಾಗೃತ ಆಗಿದೆ. ಆವಾಗ ಪ್ರಶ್ನೆ, ಕೌನ್ಸಿ ಖುರಾಕ್ ತುಮ್ ಬಚ್ಚೋं को ಬಾಬಾ ಸಮಾನ್ ಬುದ್ಧಿವಾನ್ ಬನಾ ದೇತಿ ಹೈ. ಯಾವ ಒಂದು ಖುರಾಕ್ ತಾವು ಮಕ್ಕಳಿಗೆ ತಂದೆಯ ಸಮಾನ ಬುದ್ಧಿವಂತರನ್ನಾಗಿ ಮಾಡಿಸುತ್ತೆ? ಯ ಪಢಾಯಿ ಹೈ ಬಚ್ಚೋं के लिए ಬುದ್ಧಿ ಕಿ ಖುರಾಕ್. ಇಲ್ಲಿ ನಾವು ಏನು ಓದ್ತಾ ಇದ್ದೀವಿ ವಿದ್ಯೆ, ಇದು ಬುದ್ಧಿಗೋಸ್ಕರ ಮೃಷ್ಟಾನ್ನ ಭೋಜನ ಇದ್ದಂಗೆ. ಖುರಾಕ್ ಅಂದರೆ ಮೃಷ್ಟಾನ್ನ ಭೋಜನ. ಈ ಮೃಷ್ಟಾನ್ನವಾಗಿರತಕ್ಕಂಥ ಭೋಜನ ಬುದ್ಧಿಗೆ ಒಳ್ಳೆಯ ಒಂದು ಆಹಾರ ಆಗಿದೆ. ರೋಜ್ ಜೋ ಪಢಾಯಿ ಪಡ್ತೆ ಹೈ ಅರ್ಥಾತ್ ಇಸ್ ಖುರಾಕ್ ಕೋ ಲೇತೆ ಹೈ ಉನ್ಕಿ ಬುದ್ಧಿ ಪಾರಸ್ ಬಂತಿ ಜಾತಿ ಹೈ. ಯಾರು ಪ್ರತಿನಿತ್ಯ ವಿದ್ಯೆಯನ್ನು ಓದ್ತಾ ಇರ್ತಾರೆ, ಅರ್ಥಾತ್ ಈ ಒಂದು ಮೃಷ್ಟಾನ್ನ ಮಾಡೋಣ. ಬಾಬಾ ಹೇಳ್ತಿದ್ದಾರೆ, ಈ ಮೃಷ್ಟಾನ್ನ ಭೋಜನವನ್ನು ಯಾರು ತಿಂತಾ ಇರ್ತಾರೆ ಅವ್ರ ಬುದ್ಧಿ ಪಾದರಸದ ಥರ ಕೆಲಸ ಮಾಡುತ್ತೆ ಅಂತಿದ್ದಾರೆ. ಮಾಡೋಣ. ಪಾರಸ್ನಾಥ್ ಬಾಬಾ ಜೋ ಬುದ್ಧಿವಾನೋं की ಬುದ್ಧಿ है वह तुम्हें आप समान ಪಾರಸ್ ಬುದ್ಧಿ बनाते. ಪಾರಸನಾಥ ಯಾರಿದ್ದಾರೆ ತಂದೆ, ಈಗ ನಮ್ಮನ್ನು ಬುದ್ಧಿವಂತರಿಗಿಂತಲೂ ಬುದ್ಧಿವಂತರನ್ನಾಗಿ ತಮ್ಮ ಸಮಾನ ಪಾರಸ ಬುದ್ಧಿ ಉಳ್ಳವನ್ನಾಗಿ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಕೂಡ ದೇವಸ್ಥಾನಗಳಲ್ಲಿ ಹೋಗಿ ಒಳ್ಳೆ ಬುದ್ಧಿ ಕೊಡು ಅಂತ ಬೇಡ್ಕೊತಾರೆ. ಕೊಡೋ ಡ್ಯೂಟಿ ಇವಾಗ ಮಾಡ್ತಾ ಇದ್ದಾರೆ ತಂದೆ ಬಂದು. ಈ ಒಂದು ಜ್ಞಾನದ ಮುಖಾಂತರ ಬುದ್ಧಿ ಏನಾಗುತ್ತೆ? ಪಾದರಸದ ಥರ ತಯಾರಾಗತ್ತೆ. ಗೀತ್ ತಕ್ದೀರ್ ಜಗಾಕರ್ ಆಯಿ ಹೂँ, ಅದೃಷ್ಟವನ್ನು ಬೆಳಗಿಸ್ಕೊಳ್ಳೋಕ್ಕೆ ಬಂದಿದ್ದೇನೆ. ओम शांति। गीत की लाइन सुनकर के भी मीठे मीठे बच्चों को रोमांच खड़े हो जाना चाहिए. ಈ ಭಗವಂತನ ಮಹಾವಾಕ್ಯಗಳನ್ನು ಕೇಳ್ತಾ ಇದ್ದಾಗ, ಈ ಹಾಡುಗಳನ್ನು ಕೇಳ್ತಾ ಇದ್ದಾಗ ನಿಮ್ಗೆ ಮೈ ರೋಮಾಂಚನ ಆಗಬೇಕು ಅಂತ. ಯಾಕೆ ಅಷ್ಟು ಚೆನ್ನಾಗಿದೆ, ಸ್ವಾರಸ್ಯಕರವಾಗಿದೆ. है तो कामन गीत परंतु इसका सार तो और कोई नहीं जानते. ಸಿಂಪಲ್ ಆಗೇ ಇದೆ ಹಾಡು, ಆದರೆ ಇದರ ಮೀನಿಂಗು ಬೇರೆ ಯಾರಿಗೂ ಗೊತ್ತೇ ಇಲ್ಲ. ಬಾಬಾ ಹಿ ಆಕರ್ ಗೀತ್ ಚರಿತ್ರ ಆದಿ ಕಾ ಅರ್ಥ ಸಮಜಾತೆ. ತಂದೆ ಬಂದು ಗೀತೆ ಬಗ್ಗೆ, ಚರಿತ್ರೆ ಬಗ್ಗೆ ಅರ್ಥಗಳನ್ನು ತಿಳಿಸ್ತಾ ಇದ್ದಾರೆ. तो मीठे मीठे बच्चे यह भी जानते कि कलयुग में सबकी तकदीर सोई हुई. ಮಧುರ ಮಧುರ ಮಕ್ಕಳಿಗೆ ಇದು ಕೂಡ ಗೊತ್ತಿದೆ, ಎಲ್ಲರ ಅದೃಷ್ಟ ಈ ಕಲಿಯುಗದಲ್ಲಿ ಏನಾಗ್ತಾ ಇದೆ? ನಿದ್ದೆ ಮಾಡ್ತಾ ಇದೆ. ಸತ್ಯುಗ ಮೇ ಸಬ್ಕಿ ತಕ್ದೀರ್ ಜಗಿ ಹುಯಿ ಹೈ. ಸತ್ಯುಗದಲ್ಲಿದ್ದಾಗ ಎಲ್ಲರ ಅದೃಷ್ಟ ತುಂಬ ಚೆನ್ನಾಗಿ ಏನಾಗಿತ್ತು? ಬೆಳಗಿತ್ತು. ಸೋಯಿ ಹುಯಿ ತಕ್ದೀರ್ ಕೋ ಜಗಾನೆ ವಾಲಾ और ಶ್ರೀಮತ್ ದೇನೆ ವಾಲಾ ಅಥವಾ ತದ್ಬೀರ್ ಬನಾನೆ ವಾಲಾ ಏಕ ಹಿ ಬಾಬಾ ಹೈ. ನಿದ್ದೆ ಮಾಡ್ತಾ ಇರ್ತಕ್ಕಂಥ ಅದೃಷ್ಟವನ್ನು ಎಚ್ಚರಿಸುವಂಥವ್ರು, ಶ್ರೀಮತವನ್ನು ಕೊಡ್ತಕ್ಕಂಥವ್ರು ಅಥವಾ ಅದೃಷ್ಟವನ್ನು ಬೆಳಗಿಸ್ತಕ್ಕಂಥವ್ರು ಯಾರಾಗಿದ್ದಾರೆ? ಒಬ್ಬರೇ ತಂದೆ ಆಗಿದ್ದಾರೆ. ವಹಿ ಬೈಟ್ ಬಚ್ಚೋಂ ಕಿ ತಕ್ದೀರ್ ಜಗಾತೆ ಹೈ. ಅವರೇ ಬಂದು ನಮ್ಮ ಅದೃಷ್ಟವನ್ನು ಏನು ಮಾಡ್ತಾರೆ? ಬೆಳಗಿಸ್ತಾರೆ. ಜೈಸೆ ಬಚ್ಚೆ ಪೈದಾ ಹೋತೆ ಹೈ ತೋ ಅವ್ರ ತಕ್ದೀರ್ ಜಗ್ ಜಾತಿ. ಮನೆಯಲ್ಲಿ ಮಕ್ಕಳು ಹುಟ್ಟುತ್ತಾ ಇದ್ದಂಗೆ ಅದೃಷ್ಟ ಬಂದ್ಬಿಡುತ್ತೆ ಅಂತ ಕೆಲವರು ಹೇಳ್ತಾರೆ. ನಮಗೆ ಈ ಮಗ ಹುಟ್ಟಿದ ಮೇಲೆ ಚೆನ್ನಾಗಾಗೋಯ್ತು ಅಂತ ಕೆಲವರು ಹೇಳ್ತಾರಲ್ಲ. ಬಚ್ಚಾ ಜನ್ಮ ಅವ್ರ ಉನ್ಕಾ ಪತಾ ಪಡ್ ಜಾತಾ ಹೈ ಹಮ್ ವಾರಿಸ್ ಹೈ. ಮತ್ತು ಆ ಮನೆಯಲ್ಲಿರೋ ಆಸ್ತಿ ಪಾಸ್ತಿಗೆಲ್ಲ ಮಗು ಹುಟ್ಟಿದ ಮೇಲೆ ಬೆಳೀತಾ ಇದ್ದಂಗೆ ನಾನು ಈ ಮನೆಗೆ ಇಷ್ಟೊಂದು ದೊಡ್ಡ ಆಸ್ತಿಗೆ ಹಕ್ಕುದಾರ ಅಂತ ತಿಳ್ಕೊಂಡಿರ್ತಾರೆ. ಹೂಬಹು ಯಾ ಫಿರ್ಸೆ ಬೇಹದ್ ಕಿ ಬಾತ್. ಇಲ್ಲಿ ಕೂಡ ನಾವು ಭಗವಂತನ ಬಳಿಗೆ ಬರೋದು ಅಂದರೆ ಅರ್ಥ ಏನೋ? ಬೇಹದ್ದಿನ ವಿಚಾರ ಅಂದರೆ ನಾವು ಭಗವಂತನ ಹತ್ರಕ್ಕೆ ಬರ್ತಾ ಇದ್ದಂಗೆ ಬೇಹದ್ದಿನ ಸ್ವರ್ಗದ ರಾಜ್ಯಭಾಗ್ಯ ಸಿಗುತ್ತಲ್ಲ. ಬಚ್ಚೆ ಜಾನ್ತೆ ಹೇ ಕಲ್ಪ ಕಲ್ಪ ಹಮಾರಿ ತಕ್ದೀರ್ ಜಗತಿ ಹೇ ಫಿರ್ ಸೋ ಜಾತಿ. ಮಕ್ಕಳಿಗೆ ಗೊತ್ತಿದೆ, ಪ್ರತಿ ಕಲ್ಪ ನಮ್ಮ ಅದೃಷ್ಟ ಚೆನ್ನಾಗಿ ಬೆಳಗುತ್ತೆ, ಆಮೇಲೆ ನಿದ್ದೆ ಮಾಡುತ್ತೆ. ಪಾವನ್ ಬಂತೆ ಹೇ ತಕ್ದೀರ್ ಜಗತಿ ಹೇ. ಪಾವನರಾಗ್ತಾ ಇದ್ದಂಗೆ ಅದೃಷ್ಟ ಏನಾಗುತ್ತೆ? ಚೆನ್ನಾಗಿ ಬೆಳಗುತ್ತೆ. पावन गृहस्थ आश्रम कहा जाता है
ಆಶ್ರಮ ಅಕ್ಷರ ಪವಿತ್ರ ಹೋತಾ ಹೈ. ಪಾವನ ಅಕ್ಷರ ಅಂತಕ್ಕಂಥದ್ದು ಪವಿತ್ರವಾದಂಥ ಅಕ್ಷರ. ಪವಿತ್ರ ಗೃಹಸ್ಥ ಆಶ್ರಮ ಉನ್ಕಾ ಅಗೇನೆಸ್ಟ್ ಹೈ ಅಪವಿತ್ರ ಪತಿತ ಗೃಹಸ್ಥ ಧರ್ಮ. ಪಾವನ ಗೃಹಸ್ಥ ಆಶ್ರಮ, ಅದಕ್ಕೆ ವಿರುದ್ಧವಾದಂಥ ಶಬ್ದ ಯಾವುದು? ಪತಿತ ಅಪವಿತ್ರ ಗೃಹಸ್ಥ ಧರ್ಮ ಇವತ್ತು ಕಲಿಯುಗದಲ್ಲಿ ಆಗ್ಬಿಟ್ಟಿದೆ. ಆಶ್ರಮ ನಹಿ ಕಹೆಂಗೆ, ಇವತ್ತಿನ ಗೃಹಸ್ಥಿಗಳಿಗೆ ಆಶ್ರಮವಾಸಿಗಳು ಅಂತ ಹೇಳೋದಿಲ್ಲ. ಗೃಹಸ್ಥ ಆಶ್ರಮ ಅಂತ ಇತ್ತು, ಮೊದಲ ತೆಗೆದು ಬಿಟ್ಟಿದ್ದಾರೆ, ಈಗ ಹೇಳೋದೇ ಇಲ್ಲ ಯಾರು. ಗೃಹಸ್ಥ ಧರ್ಮ ತೋ ಸಬ್ಕಾ ಹೈ ಹಿ, ಗೃಹಸ್ಥ ಧರ್ಮ ಅಂತೂ ಎಲ್ಲರಿಗೂ ಇದೆ. ಜಾನುವಾರೊಮ್ಮೆ ಬಿ ಅವುಗಳಿಗೂ ಸಂಸಾರ ಇರುತ್ತೆ. ಬಚ್ಚೆ ಸಬ್ ಪೈದಾ ಕರ್ತೆ ಹಿ ಹೇ, ಎಲ್ಲ ಮಕ್ಕಳ ಮರಿಗಳನ್ನು ಅವು ಸೃಷ್ಟಿ ಮಾಡ್ತವೆ. ಜಾನುವಾರೋಂಕ ಕಹೆಂಗೆ ಗೃಹಸ್ಥಿ ಧರ್ಮ, ಪ್ರಾಣಿಗಳದ್ದು ಅದು ಒಂದು ಗೃಹಸ್ಥ ಧರ್ಮ ಇದೆ. अब बच्चे जानते हैं हम स्वर्ग में पवित्र गृहस्थ आश्रम के थे. ಈಗ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವು ಸ್ವರ್ಗದಲ್ಲಿದ್ದಾಗ ಪವಿತ್ರ ಗೃಹಸ್ಥ ಆಶ್ರಮವಾಸಿಗಳು ಆಗಿದ್ವಿ. ದೇವಿ ದೇವತಾತೆ ಅಂದರೆ ಒರಿಜಿನಲ್ ಧರ್ಮದ ಬಗ್ಗೆ ಬಾಬಾ ನೆನಪಿಸ್ತಾ ಇದ್ದಾರೆ. ನಾವೇ ದೇವಿ ದೇವತೆಗಳಾಗಿದ್ವಿ. ಉನೋಂಕಿ ಮಹಿಮಾ ಬಿ ಗಾತೆ ಹೇ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ. ದೇವಾನ್ ದೇವತೆಗಳ ಮಹಿಮೆನೂ ಕೂಡ ಮಾಡ್ತಾರಲ್ವಾ. तुम खुद भी गाते थे, अब समझते हो हम मनुष्य से देवता फिर से बन रहे हैं. ಈಗ ನೀವು ಸ್ವತಃ ತಿಳ್ಕೊಂಡಿದ್ದೀರಿ, ನಾವು ಮಾನವರಿಂದ ದೇವತೆಗಳು ಆಗ್ತಾ ಇದ್ದೀವಿ, ಪುನಃ ಆ ರೀತಿ ಆಗ್ತಾ ಇದ್ವಿ. ಗಾಯನ್ ಬಿ ಹೈನ ಮನುಷ್ಯ ಸೇ ದೇವತಾ, ಗಾಯನ ಕೂಡ ಇದೆ ಮಾನವರಿಂದ ದೇವತೆಗಳು ಅನ್ನೋದು. ಬ್ರಹ್ಮ ವಿಷ್ಣು ಶಂಕರ್ ಕೋ ಬಿ ದೇವತಾ ಕಹತೆ ಹೇ, ತ್ರಿಮೂರ್ತಿಗಳಿಗೂ ಕೂಡ ಏನಂತ ಹೇಳಲಾಗುತ್ತೆ? ದೇವತೆಗಳು ಅಂತ ಹೇಳಲಾಗುತ್ತೆ. ಬ್ರಹ್ಮ ದೇವತಾಯ ನಮಃ, ಫಿರ್ ಕೇತೆ ಶಿವ ಪರಮಾತ್ಮಾಯ ನಮಃ ಹೇಳ್ತಾರೆ. ಬ್ರಹ್ಮ ದೇವತಾಯ ನಮಃ, ನಂತರ ಹೇಳ್ತಾರೆ ಶಿವ ಪರಮಾತ್ಮಾಯ ನಮಃ. ಅಭಿ ಉನ್ಕಾ ಅರ್ಥ ಬಿ ತುಮ್ ಜಾನ್ತೆ ಹೋ, ಈಗ ನೀವು ಅದರ ಮೀನಿಂಗನ್ನು ಕೂಡ ತಿಳ್ಕೊಂಡಿದ್ದೀರಿ. ಯತ್ತು ಅಂಧಶ್ರದ್ಧಾ ಸೆ ಸಿರ್ಫ್ ಕಹ ದೇತೆ ಹೇ, ಇದಂತೂ ಅಂಧಶ್ರದ್ಧೆಯಿಂದ ಕೇವಲ ಹೇಳ್ಬಿಡ್ತಾರೆ. ಅವ ಶಂಕರ್ ದೇವತಾಯ ನಮಃ ಕಹೆಂಗೆ, ಶಿವ के लिए कहेंगे ಶಿವ ಪರಮಾತ್ಮಾಯ ನಮಃ, तो ಫರ್ಕ್ ವಾನ. ಈಗ ಶಂಕರ್ನಿಗೆ ಹೇಳ್ತಾರೆ ದೇವತಾಯ ನಮಃ ಅಂತ, ಶಿವನಿಗೆ ಹೇಳ್ತಾರೆ ಪರಮಾತ್ಮಾಯ ನಮಃ. ವ್ಯತ್ಯಾಸ ಆಯ್ತಲ್ವಾ ದೇವತೆಗಳಿಗೂ ಪರಮಾತ್ಮನಿಗೂ. ಸೊ ವ ದೇವತಾ ಹೋಗೈ ವ ಪರಮಾತ್ಮ ಹೋಗೈ. ಅವರು ದೇವಾನ್ ದೇವತೆಗಳಾದರು, ಇವರು ಪರಮಾತ್ಮ ಆದರು. ಶಿವ और ಶಂಕರ್ ಕೋ ಏಕ ನಹಿ ಹೋ ಸಕ್ತೆ ಹೇ, ಶಿವ ಮತ್ತು ಶಂಕರು ಇಬ್ಬರು ಒಂದೇ ಅಂತ ಹೇಳಕ್ಕೆ ಬರೋದಿಲ್ಲ. तुम जानते हो बरोबर पत्थर बुद्धि थे, अब पारस बुद्धि बन रही. ನೀವು ತಿಳ್ಕೊಂಡಿದ್ದೀರಿ, ಮೊದಲು ಕಾಲಕ್ಕೆ ನಾವು ಕಲ್ಲು ಬುದ್ಧಿ ಥರ ಆಗ್ಬಿಟ್ಟಿದ್ವಿ. ಈಗ ಜ್ಞಾನ ಮಾರ್ಗಕ್ಕೆ ಬಂದ ಮೇಲೆ ಪಾರಸ್ ಬುದ್ಧಿ ಉಳ್ಳವರಾಗ್ಬಿಟ್ವಿ. ದೇವತಾಂಕೋ ಬಿ ಪತ್ತರ್ ಬುದ್ಧಿ ನಹಿ ಕಹೆಂಗೆ, ಸತ್ಯುಗದಲ್ಲಿರೋ ದೇವತೆಗಳಿಗೆ ಕಲ್ಲು ಬುದ್ಧಿ ಅಂತ ಹೇಳೋದಿಲ್ಲ. ಫಿರ್ ಡ್ರಾಮಾ ಅನುಸಾರ ರಾವಣ ರಾಜ್ ಮೇ ಸಿಡಿ ಉತ್ತರ್ನಿ ಹೇ, ಈ ನಾಟಕದ ಅನುಸಾರವಾಗಿ ರಾವಣ ರಾಜ್ಯದಲ್ಲಿ ಎಲ್ಲರೂ ಮೆಟ್ಲು ಇಳ್ಕೊಂಡು ಬರಲೇಬೇಕು. ಪಾರಸ ಬುದ್ಧಿ ಸೇ ಪತ್ತರ್ ಬುದ್ಧಿ ಬನ್ನಾ ಹಿ ಹೇ. ಪಾರಸ ಬುದ್ಧಿ ಉಳ್ಳವರು ಲಾಸ್ಟ್ಗೆ ಕಲ್ಲು ಬುದ್ಧಿ ಉಳ್ಳವರು ಆಗಲೇಬೇಕು. ಸಬ್ಸೆ ಬುದ್ಧಿವಾನ್ ತೋ ಏಕ ಹಿ ಬಾಬಾ ಹೇ, ಅಭಿ ತುಮಾರಿ ಬುದ್ಧಿ ಮೇ ದಮ್ ನಹಿ ರಹಾ. ಎಲ್ಲರಿಗಿಂತಲೂ ಜಾಸ್ತಿ ಬುದ್ಧಿವಂತರು ಯಾರು? ಪರಮಾತ್ಮ ಆಗಿದ್ದಾರೆ, ಒಬ್ಬರೇ ತಂದೆ. ಈಗ ನಿಮ್ಮ ಬುದ್ಧಿನಲ್ಲಿ ಯಾವುದೇ ಶಕ್ತಿ ಇಲ್ದಿರ ಆಗ್ಬಿಟ್ಟಿದೆ. ಬಾಬಾ ಉನ್ಕೋ ಬೈಟ್ ಪಾರಸ ಬುದ್ಧಿ ಬನಾತೆ, ತಂದೆ ಕೂತ್ಕೊಂಡು ಈ ಥರ ಆಗಿಬಿಟ್ಟಿರೋ ಮಕ್ಕಳಿಗೆ ಪಾರಸ ಬುದ್ಧಿ ಉಳ್ಳವನ್ನಾಗಿ ಮಾಡ್ತಾ ಇದ್ದಾರೆ. ತುಮ್ ಯಹಾ ಆತೆ ಹೋ ಪಾರಸ ಬುದ್ಧಿ ಬನ್ನೆ, ಇಲ್ಲಿಗೆ ಬಂದಿರೋದೇ ನೀವೇನಕ್ಕೋಸ್ಕರ? ಪಾರಸ ಬುದ್ಧಿ ಉಳ್ಳವರು ಆಗ್ಲಿಕ್ಕೋಸ್ಕರ. ಪಾರಸನಾಥ್ ಕಾ ಬಿ ಮಂದಿರ ಏನ, ಭಕ್ತಿ ಮಾರ್ಗದಲ್ಲಿ ಪಾರಸನಾಥನ ಮಂದಿರ ಕೂಡ ಇದೆಯಲ್ವಾ. ಪಾರಸನಾಥನ ಮಂದಿರ ಕಟ್ಟಿದ್ದಾರೆ. ಯಹ ಮೇಲೆ ಲಗ್ತೆ, ತುಂಬ ಜನ ಅಲ್ಲಿ ಏನಾಗುತ್ತೆ ಮೇಳಗಳಲ್ಲಿ ಸೇರ್ತಾರೆ. ಪರಂತು ಯ ಕಿಸ್ಕೋ ಪತಾ ನಹಿ ಪಾರಸನಾಥ್ ಕೌನ್ ಹೇ, ಆದರೆ ಯಾರಿಗೂ ಗೊತ್ತಿಲ್ಲ ಪಾರಸನಾಥೇಶ್ವರ ಯಾರು ಅಂತ. ವಾಸ್ತವಮೇ ಪಾರಸ್ ಬನಾನೆ ವಾಲ ಏಕ ಹಿ ಬಾಪ, ಎಲ್ಲರ ಬುದ್ಧಿನ ಸ್ವಚ್ಛ ಮಾಡೋರು ಪಾರಸ ಮಾಡೋವಂಥವ್ರು ಒಬ್ಬರೇ ತಂದೆ. ಬುದ್ಧಿವಾನೋಂಕ ಬುದ್ಧಿ ಹೇ, ಅವ್ರ ಬುದ್ಧಿ ಹೆಂಗಿದೆ? ಬುದ್ಧಿವಂತರಿಗಿಂತಲೂ ಬುದ್ಧಿವಂತರದ್ದು ಬುದ್ಧಿ ಇದೆ. ವ ಜ್ಞಾನ ತುಮ್ ಬಚ್ಚೋಂ ಕಿ ಬುದ್ಧಿ ಕೆ ಲಿಯೆ ಖುರಾಕ್ ಹೇ, ಇದು ಕೇಳ್ತಾ ಇರೋವಂಥ ಜ್ಞಾನ ಏನಿದೆ ಇದು ಬುದ್ಧಿಗೋಸ್ಕರ ಮೃಷ್ಟಾನ್ನ ಭೋಜನ ಇದ್ದಂಗೆ ಅಂತಾರೆ. ಹೇಗೆ ಕ್ವಾಲಿಟಿ ಫುಡ್ ಅಂತ ಹೇಳ್ತಾರೆ, ನ್ಯೂಟ್ರಿಷನ್ ಫುಡ್ ಅಂತ ಮೆಡಿಕಲ್ನಲ್ಲಿ ಹೇಳ್ತಾರೆ. ಇಲ್ಲಿ ಬುದ್ಧಿಗೋಸ್ಕರ ಆಹಾರ ಇಲ್ಲಿ ಪರಮಾತ್ಮ ಕೊಡ್ತಾ ಇದ್ದಾರೆ. ಇಸ್ಮೆ ಬುದ್ಧಿ ಕಿತ್ನಿ ಪಲಟ್ತಿ ಹೇ,
ಈ ಆಹಾರ ಸೇವನೆ ಮಾಡಿ ಬುದ್ಧಿ ಎಷ್ಟು ಪರಿವರ್ತನೆ ಆಗುತ್ತೆ. ಯ ದುನಿಯಾ ಹೇ ಕಾಂಟೋಂಕ ಜಂಗಲ್. ಇವತ್ತು ಪ್ರಪಂಚ ಏನಾಗ್ಬಿಟ್ಟಿದೆ, ಮುಳ್ಳುಗಳ ಕಾಡಾಗ್ಬಿಟ್ಟಿದೆ. ಕಿತ್ನ ಏಕ್ ದೋಕೋ ದುಃಖ ದೇತೆ ರಾತೆ. ಪ್ರಪಂಚದಲ್ಲಿ ಒಬ್ರಿಗೊಬ್ರು ಏನು ಕೊಡ್ತಾ ಇರ್ತಾರೆ, ದುಃಖನೇ ದುಃಖ ಕೊಡ್ತಾ ಇರ್ತಾರೆ. ಅಭಿ ಹೈ ಹಿ ತಮೋ ಪ್ರಧಾನ್ ರೌ ರೌ ನರಕ್. ಇವತ್ತೇನು ನಡೀತಾ ಇದೆ ಇದು ಪ್ರಪಂಚ, ತಮೋ ಪ್ರಧಾನವಾದಂಥ ಪ್ರಪಂಚ, ರೌರವ್ ಆಗಿರ್ತಕ್ಕಂಥ ನರಕ. ಗರುಡ ಪುರಾಣ ಮೇ ತೋ ಬಹುತ್ ರೋಚಕ್ ಬಾತೆ ಲಿಖ್ ದಿ ಹೈ. ಗರುಡ ಪುರಾಣದಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ತುಂಬ ಭಯಂಕರವಾದಂಥ ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ. ಅಭಿ ತುಮ್ ಬಚ್ಚೋಂ ಕಿ ಬುದ್ಧಿ ಕೋ ಕೂರಾಕ್ ಮಿಲ್ ರಹಿ. ಈಗ ತಾವು ಮಕ್ಕಳ ಬುದ್ಧಿಗೆ ಏನು ಸಿಗ್ತಾ ಇದೆ, ಕೂರಾಕ್ ಸಿಗ್ತಾ ಇದೆ. ಬೇಹದ್ ಕಾ ಬಾಬಾ ಕೂರಾಕ್ ದೇರಿ. ಬೇಹದ್ದಿನ ತಂದೆ ಬಂದು ಕೂರಾಕ್ ಅಂದರೆ ಊಟ ಕೊಡ್ತಾ ಇದ್ದಾರೆ. ಯಹೇ ಪಢಾಯಿ, ಇದಾಗಿದೆ ವಿದ್ಯೆ. ಇನ್ಕೋ ಜ್ಞಾನ ಅಮೃತ್ ವಿ ಕಹ ದೇತೆ ಹೈ. ಇದಕ್ಕೆ ಜ್ಞಾನದ ಅಮೃತ ಅಂತಲೂ ಹೇಳಲಾಗತ್ತೆ. ಕೋಯಿ ಜಲ್ಲಾದಿ ನಹಿ. ಆಜ್ಕಲ್ ಸಬ್ ಚೀಜೋಂಕೋ ಅಮೃತ್ ಕಹ ದೇತೆ. ಯಾವುದೇ ಜಲ ಈ ಥರದ್ದಿಲ್ಲ. ಈಗಿನ ಕಾಲದಲ್ಲಿ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಅಮೃತ್ ಅಂತ ಹೆಸರಿಟ್ಬಿಡ್ತಾರೆ. ಅಮೃತ್ ನೋನಿ ಅಂತೆ, ಅಮೃತ್ ಅರ್ಬ್ಸ್ ಅಂತೆ, ಏನೇನೋ ಹೆಸರುಗಳನ್ನು ಇಟ್ಬಿಡ್ತಾರೆ. ಗಂಗಾ ಜಲ್ಕೋ ಬಿ ಅಮೃತ್ ಕಹ ದೇತೆ. ನೀರಿಗೂ ಗಂಗಾ ಜಲಕ್ಕೂ ಅಮೃತ ಅಂದ್ಬಿಡ್ತಾರೆ, ಹಾಲ್ಗೂ ಅಮೃತ ಅಂದ್ಬಿಡ್ತಾರೆ. ದೇವತಾओं के पैर धोकर पानी पीते हैं, उनको अमृत कहते. ದೇವಾನ್ ದೇವತೆಗಳ ಕಾಲು ತೊಳೆದು ಅದನ್ನು ಕುಡಿತಾರೆ, ಅದನ್ನು ಅಮೃತ ಅಂತ ತಿಳ್ಕೊಂಡ್ಬಿಡ್ತಾರೆ. अब यह भी बुद्धि से समझने की बातें है ना. ಇವೆಲ್ಲ ನೀವು ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ತಕ್ಕಂಥ ವಿಚಾರ ಆಗಿದೆಯಲ್ವಾ. ಅಂಚಲಿ ಅಮೃತ ಹೈ ವ ಪತಿತ್ ಪಾವನಿ ಗಂಗಾ ಕಾ ಜಲ್ ಅಮೃತ ಹೈ. ಈ ನೀರು ಅಮೃತನೋ ಅಥವಾ ಪತಿತ ಪಾವನಿ ಗಂಗೆ ಜಲ ಅಮೃತನೋ, अंचली जो देते हैं ऐसा नहीं कहते हैं यह पतितों को पावन बनाने वाला है. ಇವತ್ತೇನು ಕೊಡ್ತಾ ಇರ್ತಾರೆ ದೇವಸ್ಥಾನಗಳಲ್ಲೆಲ್ಲ ತೀರ್ಥ ಇದೆಲ್ಲ, ಇದಕ್ಕೆ ಪತಿತರನ್ನ ಪಾವನೆ ಮಾಡೋದು ಅಂತ ಹೇಳೋದಿಲ್ಲ ಅಂತಾರೆ. ಗಂಗಾ ಜಲ್ಕೆಲಿ ಕೇತೆ ಪತಿತ್ ಪಾವನಿ. ಗಂಗೆಗೆ ಹೋಗ್ಬಿಟ್ಟು ಏನು ಹೇಳ್ತಾರೆ, ಪತಿತ ಪಾವನಿ ಗಂಗಾ ಅಂತ. ಕೇತೆ ಬಿಹೆ ಮನುಷ್ಯ ಮರೆ ತೋ ಗಂಗಾ ಜಲ್ ಮುಖ ಮೇ ಹೋ. ಯಾರಾದರೂ ತೀರ್ಕೊಳ್ಳೋ ಟೈಮ್ನಲ್ಲಿ ಬಾಯಲ್ಲಿ ಗಂಗಾ ಇರಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ. ದಿಕ್ಕಾತೆ ಅರ್ಜುನ್ನೇ ಬಾಣ ಮಾರ ಅಮೃತ್ ಜಲ್ ಪಿಲಾಯ. ಭಕ್ತಿ ಮಾರ್ಗದಲ್ಲಿ ಏನು ತೋರಿಸ್ತಾರೆ, ಬಾಣ ಹೊಡೆದ್ರು ಅರ್ಜುನ ಅಲ್ಲಿಂದ ಗಂಗೆ ಹುಟ್ಟಿತು ಅಂತೇಳ್ಬಿಟ್ಟು ತೋರಿಸ್ಬಿಟ್ಟಿದ್ದಾರೆ. ತುಮ್ ಬಚ್ಚೋನೆ ಕೋಯಿ ಬಾಣಾದಿ ನಹಿ ಚಲಾಯ್. ನೀವು ಮಕ್ಕಳು ಯಾವುದೇ ಬಾಣ ಇದೆಲ್ಲ ಏನೋ ಕೂಡ ಏನು ಮಾಡೋದಿಲ್ಲ, ಯೂಸ್ ಮಾಡಲಿಲ್ಲ. ಏಕ ಗಾಂವ್ ಹೇ ಜಹಾ ಬಾಣೋನ್ ಸೆ ಲಡ್ತೆ ಹೇ. ಒಂದೇ ಒಂದು ಹಳ್ಳಿ ಇದೆ, ಅಲ್ಲಿ ಬಾಣಗಳಲ್ಲೇ ಹೊಡೆದಾಡ್ಕೊತಾರೆ. ಮತ್ತು ರಾಜ ಕೋ ಈಶ್ವರ್ ಕ ಅವತಾರ್ ಕೇತೆ. ಅಲ್ಲಿರುವಂಥ ರಾಜರಿಗೆ ಈಶ್ವರನ ಅವತಾರ ಅಂತ ತಿಳ್ಕೊತಾ ಇದ್ರು ಜನ. अब ईश्वर का अवतार तो कोई हो नहीं सकते हैं. ಈ ರಾಜರಾರು ಈಶ್ವರನ ಅವತಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಾಸ್ತವ ಮೇ ಸಚ್ಚಾ ಸದ್ಗುರು ಏಕ್ ಹೈ. ನಿಜಕ್ಕೂ ಹೇಳ್ಬೇಕು ಅಂದರೆ ರಿಯಲಿ ಸದ್ಗುರು ಸತ್ಯವಾಗಿರುವಂಥವ್ರು ಒಬ್ಬರೇ. जो सर्व का सद्गति दाता है. ಎಲ್ಲರಿಗೂ ಸದ್ಗತಿಯನ್ನು ಕೊಡುವಂಥ ದಾತ ಆಗಿದ್ದಾರೆ. जो सभी आत्माओं को साथ ले जाते. ಎಲ್ಲ ಆತ್ಮಗಳಿಗೂ ಮನೆಗೆ ಕರ್ಕೊಂಡು ಹೋಗ್ತಾರೆ ತಂದೆ. ಬಾಬಾ ಕೆ ಸಿವಾಯ್ ವಾಪಸ್ ಕೋಯಿ ಲೇ ಜಾ ನಹೀ ಸಕ್ತೆ ಹೈ. ಶಿವ ತಂದೆ ವಿನಃ ಯಾರು ಕೂಡ ವಾಪಸ್ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಮೇ ಲೀನ್ ಹೋನೆ ಕಿ ಬಾತ್ ನಹಿ ಹೈ. ಬ್ರಹ್ಮತತ್ವದಲ್ಲಿ ಹೋಗಿ ಆತ್ಮಗಳು ಐಕ್ಯ ಆಗುವಂಥ ಮಾತೇನಿಲ್ಲ. ಯ ನಾಟಕ ಬನಾವು. ಇದೊಂದು ನಾಟಕ ಏನು ಮಾಡಿದ್ದಾರೆ, ಮಾಡಿಟ್ಟಿದ್ದಾರೆ. ಸೃಷ್ಟಿ ಕ ಚಕ್ರ ಅನಾದಿ ಫಿರ್ತಾ ಹಿ ರಹತಾ ಹೇ. ಈ ಸೃಷ್ಟಿ ಚಕ್ರ ಪ್ರತಿ 5,000 ವರ್ಷಗಳಿಗೆ ಒಂದ್ಸಲ ರಿಪೀಟ್ ಆಗ್ತಾರ ಇರುತ್ತೆ. ವರ್ಲ್ಡ್ की हिस्ट्री जागर पी कैसे रिपीट होती है यह भी तुम बच्चे जानते हो. ಪ್ರಪಂಚದ ಇತಿಹಾಸ ಭೂಗೋಳ ಯಾವ ಥರ ರಿಪಿಟೇಷನ್ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಿ. कोई नहीं जान. ಬೇರೆ ಇನ್ಯಾರು ತಿಳ್ಕೊಂಡೇ ಇಲ್ಲ. मनुष्य अर्थात आत्माएं अपने बाप को रचयिता को भी नहीं जानते हैं. ಜನರು ತಮ್ಮ ರಚನೆಕಾರನನ್ನ ತಿಳ್ಕೊಂಡೇ ಇಲ್ಲ. किसको याद करते हैं वो गॉड फादर हद का बाबा को कभी गॉड फादर नहीं कहेंगे. ಯಾರನ್ನ ನೆನೆಸ್ತಾ ಇದ್ದಾರೆ ಅವ್ರಿಗೆ ಗಾಡ್ ಫಾದರ್ ಅಂತ ಕರೀತಾರೆ. ಹದ್ದಿನ ತಂದೆ ತಾಯಿಗೆ ಎಂದು ಗಾಡ್ ಫಾದರ್ ಅನ್ನುವಂಥ ಗಾಡ್ ಮದರ್ ಅಂತ ಹೇಳೋದಿಲ್ಲ. ಗಾಡ್ ಫಾದರ್ ಅಕ್ಷರ ಬಹುತ್ ರೆಸ್ಪೆಕ್ಟ್ ಸಿಕ್ಕಿದೆ. ಗಾಡ್ ಫಾದರ್ ಅನ್ನೋವಂಥ ವರ್ಡನ್ನು ತುಂಬ ಗೌರವಯುತವಾಗಿ ಯೂಸ್ ಮಾಡ್ತಾರೆ.
उनके लिए भी गाते हैं पतित पावन दुख अर्ಥ ಸುಖ ಕರ್ತ. ಪರಮಾತ್ಮನಿಗೋಸ್ಕರನೇ ಗಾಯನ ಇದೆ, ಪತಿತ ಪಾವನ दुख अर्थ सुख करता ಅಂತ. जब कोई दुखी होते हैं तो बच्चा आदि मर जाते हैं तो कहते ईश्वर ही सुख दुख दोनों देते हैं. ಯಾರಿಗಾದ್ರೂ ದುಃಖ ಬಂದ್ಬಿಡುತ್ತೆ, ಮಕ್ಕಳು ಸತ್ತೋಗ್ಬಿಡ್ತಾರೆ, ಈಶ್ವರನೇ ಇದೆಲ್ಲ ದುಃಖ ಕೊಟ್ಬಿಟ್ರು ಸುಖನೂ ಕೊಟ್ಬಿಟ್ರು ಅಂತ ಹೇಳ್ಬಿಟ್ಟು ತಿಳ್ಕೊಂತಾರೆ. ಈಶ್ವರನೇ ಹಮಾರ ಬಚ್ಚ ಲೇ ಲಿಯಾ, ಈಶ್ವರ ನಮ್ಮ ಮಕ್ಕಳನ್ನ ಕರ್ಸ್ಕೊಂಡ್ಬಿಟ್ರು ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ. ये लिया क्या है, अब महिमा तो एक गाते हैं और कुछ होता है ईश्वर की गालियां देते. ಬಾಬಾ ಹೇಳ್ತಿದ್ದಾರೆ ಈಶ್ವರನೇ ನಮ್ಮ ಮಕ್ಕಳನ್ನ ಕರ್ಸ್ಕೊಂಡ್ಬಿಟ್ರು ಅಂತ ಹೇಳ್ಬಿಡ್ತಾರೆ. ಇದೇನಾಯ್ತು, ಈಗ ಈಶ್ವರದು ಗಾಯನೂ ಮಾಡ್ತಾರೆ, ಮತ್ತೇನಾದರೂ ಆಯಿತು ಅಂದರೆ ಈಶ್ವರನ ನಿಂದನೇನೋ ಮಾಡ್ತಾ ಇರ್ತಾರೆ. ನಿಂದಾಸ್ತುತಿ ಎರಡೂ ಆಗ್ತಾ ಇರುತ್ತೆ. बाबा भी कहते हैं ईश्वर ने बच्चा दिया फिर अगर उसने वापस ले लिया तो तुम रोते क्यों हो. ಈಶ್ವರ ಮಕ್ಕಳು ಕೊಟ್ಟ, ವಾಪಸ್ ಕರ್ಸ್ಕೊಂಡ್ಬಿಟ್ಟ ಅಂದರೆ ಅಳೋವಂಥದ್ದು ಯಾಕೆ ಅಂತ ಬಾಬಾ ಕೇಳ್ತಾರೆ. ಈಶ್ವರ್ಗೆ ಪಾಸ್ ಗಯಾನ, ಹೋಗಿರೋದೆಲ್ಲೇ ನಿಮ್ಮ ಹತ್ರ ಎಷ್ಟು ದಿವಸ ಇತ್ತೋ ಋಣಗಳಿತ್ತೋ ಅಷ್ಟು ದಿವಸ ಇದ್ರು, ಹೋಗೋದು ಎಲ್ಲಿಗೆ ಹೋದ್ರು ಈಶ್ವರನ ಹತ್ರಕ್ಕೆ ಹೋದ್ರು, ಯಾಕೆ ಅಳಬೇಕು. ಸತ್ಯುಗಮೇ ಕಬೀರ್ ರೋತೆ ನಹಿ. ಸತ್ಯುಗದಲ್ಲಿದ್ದಾಗ ಮಕ್ಕಳ ಶರೀರ ಬಿಟ್ಟರೆ ಯಾರು ಕೂಡ ಏನಾಗೋದಿಲ್ಲ, ಅಳೋದಿಲ್ಲ. ಮಕ್ಕಳು ಯಾರೋ ತೀರ್ಕೊಳ್ಳೋದಿಲ್ಲ ಬಿಡಿ, ವಯಸ್ಸಾದ್ಮೇಲೆ ಅಲ್ಲಿರುತ್ತೆ. ಇಲ್ಲಿ ಕರ್ಮಗಳು ಹಂಗಾಗ್ಬಿಟ್ಟಿದೆ, ಬೇಗ ಹುಟ್ಟೋದು ಬೇಗ ಸಾಯೋದು ಎಲ್ಲ ಆಗ್ತಾ ಇರುತ್ತೆ. ಆತ್ಮಕೋ ಅಪ್ನಿ ಹಿಸಾಬ್ ಕಿತಾಬ್ ಅನುಸಾರ ಜಾಯ್ ದೂಸರಾ ಪಾರ್ಟ್ ಬಜಾನಾ ಹೇ. ಆತ್ಮಗಳು ತಮ್ಮೆಲ್ಲ ಕರ್ಮ ಲೆಕ್ಕಾಚಾರನೆಲ್ಲ ಮುಗಿಸ್ಕೊಂಡು, ಪಾತ್ರ ಮುಗಿಸ್ಕೊಂಡು ರಿಟರ್ನ್ ಮಾಡಬೇಕಾಗುತ್ತೆ ಜರ್ನಿ. ನಾ ಜ್ಞಾನ ಹೋನೆಗೆ ಕಾರಣ ಮನುಷ್ಯ ಕಿತ್ನೆ ರೋತೆ ಹೇ. ಜ್ಞಾನನೇ ಇಲ್ಲದೆ ಇರೋದ್ರಿಂದ ಜನರು ಎಷ್ಟೊಂದು ಅಳ್ತಾ ಇರ್ತಾರೆ. ಜೈಸೆ ಪಾಗಲ್ ಹೋ ಜಾತೆ, ಒಂದು ರೀತಿಯಲ್ಲಿ ಹುಚ್ಚಿರ ಥರ ಆಡ್ತಾ ಇರ್ತಾರೆ. ಯಹ ತೋ ಹೇ ಬಾಬಾ ಸಮಜಾತೆ ಹೇ ಅಮ್ಮ ಮರೆ ತೋ ಬಿ ಹಲ್ವಾ ಖಾನಾ. ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ, ಅಮ್ಮ ತೀರ್ಕೊಂಡ್ರು ಕೂಡ ನೀವು ಹಲ್ವಾ ತಿನ್ನಿ. ನಷ್ಟ ಮೋಹನ ಅಂದರೆ ಯಾವ ಹಲ್ವಾ, ಬಿಸಿ ಬಿಸಿ ಹಲ್ವಾ, ಸ್ವೀಟ್ ಅಲ್ಲ. ಬಾಬಾ ಹೇಳ್ತಾರೆ ಜ್ಞಾನ ಕೇಳ್ರಿ, ಆತ್ಮಜ್ಞಾನ ತಿಳ್ಕೊಳ್ರಿ, ಅದೇ ಒಂದು ಹಲ್ವಾ ಅಂತ ಬಾಬಾ ಹೇಳ್ತಾ ಇರೋದು. ಹಮಾರಾ ತೋ ಏಕ ಹಿ ಬೇಹದ್ ಕಾ ಬಾಬಾ ಹೇ ದೂಸರಾನ ಕೋಯಿ. ನಮ್ಮವರು ಬೇಹದ್ದಿನ ತಂದೆ ಒಬ್ಬರೇ ಇದ್ದರೆ, ಅವ್ರು ಬಿಟ್ಟು ಬೇರೆ ಇನ್ಯಾರೂ ಇಲ್ಲವೇ ಇಲ್ಲ. ಐಸಿ ಅವಸ್ಥಾ ಬಚ್ಚೋಂಕಿ ಹೋನಿ ಚೈಯೆ. ಈ ಥರ ಸ್ಥಿತಿ ಮನಸ್ಥಿತಿನ ನೀವು ಮಕ್ಕಳು ರೂಪಿಸ್ಕೋಬೇಕಾಗಿದೆ. ಮೋಹಜೀತ್ ರಾಜ ಕಾ ಬಿ ಕಥಾ ಬಿ ಸುನಿ ಹೇನ. ಮೋಹಜೀತ್ ರಾಜನ ಕಥೆಯನ್ನ ಕೇಳಿದ್ದೀರಲ್ವಾ, ಮೋಹಜೀತ್ ರಾಜನ ಕಥೆ ಇದೆಯಲ್ವಾ. ಯಹ ತೋ ಹೇ ದಂತ ಕಥಾಯೇ. ಇವೆಲ್ಲ ದಂತ ಕಥೆಗಳು. ಒಬ್ಬ ರಾಜ ಇದ್ನಂತೆ, ರಾಜಕುಮಾರ ಬೇಟೆಗೆ ಹೋಗಿದ್ನಂತೆ. ಬೇಟೆಗೆ ಹೋಗುವಾಗ ಬೇರೆ ಬೇರೆ ಹುಡುಗರು ಜೊತೆಯಲ್ಲೆಲ್ಲ ಹೋಗಿದ್ರಂತೆ. ಆಮೇಲೆ ಹುಲಿ ಬಂದು ತಿಂದಾಕ್ಬಿಡ್ತಂತೆ. ಆವಾಗ ಹುಡುಗರು ಶರ್ಟು ಅದು ಇದೆಲ್ಲ ಎತ್ಕೊಂಡು ಬಂದು, ಉಳಿದಿರೋಂಥದ್ದು ಶರ್ಟ್ ತಾನೇ ಅದು ಎತ್ಕೊಂಡು ಬಂದು, ರಕ್ತಸಿಕ್ತವಾಗಿರೋವಂಥ ಶರ್ಟನ್ನು ಎತ್ಕೊಂಡು ಬಂದು, ರಾಜ ನಿನ್ನ ಮಗನ ಹುಲಿ ತಿಂದಾಕ್ಬಿಡ್ತು ಅಂತ ಹೇಳಿ ಕೊಟ್ಟರೆ, ಎಷ್ಟೋ ಜನ ಮಕ್ಕಳು ಸತ್ತೋಗ್ತಾ ಇರ್ತಾನೆ, ಅವನು ಓದ ಬಿಡು ಅಂತಂದ್ರೆ. ಅಂದರೆ ನಷ್ಟಮೋಹಿ ಆಗಿದ್ರು ಅಂತ ರಾಜ ಜನಕನ ಕತೆ ಈ ಥರ ಇದೆ. ಅಂದರೆ ಇವೆಲ್ಲ ದಂತಕಥೆಗಳು ಅಂತ ಬಾಬಾ ಹೇಳ್ತಾರೆ. ಸತ್ಯುಗದಲ್ಲಿ ಎಂದೂ ಕೂಡ ದುಃಖದ ಮಾತೆ ಇರೋದಿಲ್ಲ, ಅಲ್ಲಿ ಎಲ್ಲರೂ ಸುಖವಾಗಿರ್ತಾರೆ, ಅಕಾಲಿಕ ಮರಣಗಳು ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. बच्चे जानते हम काल पर जीत पाते हैं तो बाप महाकाल की कहते हैं ना. ನಾವು ಮಕ್ಕಳು ಕಾಲನ ಮೇಲೆ ವಿಜಯ ಪಡಿತೀವಿ, ತಂದೆಗೆ ಮಹಾಕಾಲೇಶ್ವರ ಅಂತ ಮಹಿಮೆ ಇದೆಯಲ್ಲ. ಕಾಲೋಂಕ ಕಾಲ್ ತುಮಕೋ ಕಾಲ್ ಪರ್ ಜೀತ್ ಪಹನಾತೆ ಹೇ. ಕಾಲರ ಕಾಲ ಮಹಾಕಾಲೇಶ್ವರ ಬಂದು ಕಾಲನ ಮೇಲೆ ವಿಜಯವನ್ನು ಗಳಿಸ್ಕೊಡ್ತಾರೆ. ಅರ್ಥಾತ್ ಕಾಲ್ ಕಬಿ ನಹಿ ಕಾತಾ ಹೇ. ಸತ್ಯುಗದಲ್ಲಿ ಎಂದೂ ನಿಮಗೆ ಕಾಲ ಬಂದು ಕಬಳಿಸೋದೇ ಇಲ್ಲ. ಕಾಲ ಆತ್ಮಕೋ ಕಾ ನಹಿ ಸಕ್ತೆ ಹೇ. ಸಾವು ಬಂದು ಆತ್ಮನೇನು ಮಾಡೋದಿಲ್ಲ, ಅಟ್ಯಾಕ್ ಮಾಡೋದಿಲ್ಲ. ಆತ್ಮ ಏಕ್ ಶರೀರ ಚೋಡ್ ದೂಸರ ಲೇತಿ ಹೇ. ಆತ್ಮ ಒಂದು ದೇಹ ಬಿಟ್ಟು ಹೋಗಿ ಇನ್ನೊಂದು ದೇಹಕ್ಕೆ ಸೇರ್ಕೊಳ್ಳುತ್ತೆ. ಉನ್ಕೋ ಕೇತೆ ಕಾಲ್ ಕಾಗೆ. ಅದಕ್ಕೆ ಹೇಳ್ತಾರೆ ಕಾಲ ಬಂದು ಕಬಳಿಸ್ತು. ಬಾಕಿ ಕಾಲ್ ಕೋಯಿ ಚೀಸ್ ನಹಿ. ಕಾಲ ಅಂದರೆ ಯಾವುದೇ ವಸ್ತು ಅಲ್ಲ. ಮನುಷ್ಯ ಮಹಿಮಾ ಗಾತೆ ರಹತೆ ಸಮಸ್ತೆ ಕುಚ್ ಭಿ ನಹಿ. ಜನರು ಮಹಿಮೆ ಮಾಡ್ತಾ ಇರ್ತಾರೆ, ಆದರೆ ಏನು ಅರ್ಥಗಳನ್ನು ತಿಳ್ಕೊಂಡಿಲ್ಲ. ಗಾತೆ ಹೇ ಅಚ್ಯುತಂ ಕೇಶವಂ ಅಚ್ಯುತಂ ಕೇಶವಂ ಅಂತ ಹಾಡ್ತಾ ಇರ್ತಾರೆ. ಅರ್ಥ ಕುಚ್ ನಹಿ ಸಮಸ್ತೆ. ಎಷ್ಟೋ ಹಾಡುಗಳು ಹಾಡ್ತಾರೆ, ಅರ್ಥಗಳೇ ಗೊತ್ತಿಲ್ಲ, ಸುಮ್ಮನೆ ಹಾಡ್ತಾ ಇರ್ತಾರೆ.
ಬಿಲ್ಕುಲ್ ಹಿ ಮನುಷ್ಯ ಸಮಸ್ಯೆ ಬಾಹರ್ ಹೋಗೇ. ಜನರೇನಾಗ್ಬಿಟ್ಟಿದ್ದಾರೆ, ತಿಳುವಳಿಕೆಯಿಂದ ಹೊರಗಡೆನೇ ಇದ್ದಾರೆ. ಬಾಬಾ ಸಮझाते हैं 5 ವಿಕಾರ ತುಮಾರಿ ಬುದ್ಧಿ ಕೋ ಕಿತನಾ ಖರಾಬ್ ಕರ್ ದೇತೆ. 5 ವಿಕಾರಗಳು ನಿಮ್ಮ ಬುದ್ಧಿಯನ್ನು ಎಷ್ಟೊಂದು ಕೆಡಿಸ್ಬಿಟ್ಟಿದೆ. कितने मनुष्य बद्रीनाथ आदि पर जाते हैं. आज 2 लाख गए, 4 लाख गए. बड़े बड़े ऑफिसर्स भी जाते हैं तीर्थ करने. ಇವತ್ತು 3 ಲಕ್ಷ ಹೋಗ್ತಾರೆ, ನಾಳೆ 4 ಲಕ್ಷ ಹೋಗ್ತಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳು ಹೋಗ್ತಾರೆ ಯಾತ್ರೆಗಳು ಮಾಡಲಿಕ್ಕೆ. तुम जानते नहीं को कहते बीके तो नास्तिक क्योंकि ಭಕ್ತಿ नहीं करते हैं. ನೀವು ಹೋಗೋದಿಲ್ಲ, ಅದಕ್ಕೆ ಈ ಬ್ರಹ್ಮಕುಮಾರೀಸು ಭಕ್ತಿ ಮಾಡಲ್ಲ, ನಾಸ್ತಿಕರು ಅಂತ ಹೇಳ್ಬಿಟ್ಟು ಜನರು ಆಡ್ಕೊಳ್ತಾರೆ. ತುಮ್ ಫಿರ್ ಕೇತೆ ಹೋ ಜೋ ಭಗವಾನ್ ಕೋ ಭಿ ನಹಿ ಜಾನ್ತೆ ವ ನಾಸ್ತಿಕ್. ನೀವು ಹೇಳ್ತೀರಾ ಭಗವಂತನ ಸರಿಯಾಗಿ ತಿಳ್ಕೊಳ್ದೇ ಇರೋರೆ ನಾಸ್ತಿಕರು. ಬಾಬಾ ಕೋ ತೋ ಕೋಯಿ ಜಾನ್ತೆ ನಹಿ, ಇಸ್ಲಿಯೇ ಇನ್ಕೋ ಆರ್ಫನ್ और ದುನಿಯಾ ಕಹಾ ಜಾತಾ ಹೈ. ಈ ಪ್ರಪಂಚದಲ್ಲಿ ಜನರು ಸರಿಯಾಗಿ ಪರಮಾತ್ಮನ ಅರ್ಥ ಮಾಡ್ಕೊಳ್ಳದೇ ಇರೋದ್ರಿಂದ ಅನಾಥರ ಆಗ್ಬಿಟ್ಟಿದ್ದಾರೆ ಪ್ರಪಂಚದಲ್ಲಿ ಜನ ಅಂತ ಹೇಳಲಾಗುತ್ತೆ. ಕಿತ್ನಾ ಆಪಸ್ ಮೇ ಲಡ್ತೆ ಜಗಡ್ತೆ ರಹತೆ. ಅನಾಥರಾಗ್ಬಿಟ್ಟು ಎಷ್ಟೊಂದು ಪರಸ್ಪರ ಜಗಳ ಗಲಾಟೆ ಮಾಡ್ತಾ ಇರ್ತಾರೆ. ಈ ಸಾರಿ ದುನಿಯಾ ಬಾಬಾ ಕ ಗರೇನ. ಇಡೀ ಪ್ರಪಂಚ ತಂದೆದು ಮನೆ ಆಗಿದೆ ಅಲ್ವಾ. ಬಾಬಾ ಸಾರಿ ದುನಿಯಾ ಕೆ ಬಚ್ಚೋं को पति से पावन बनाने आते हैं. ತಂದೆ ಬಂದ್ಬಿಟ್ಟು ಇಡೀ ಪ್ರಪಂಚವನ್ನ ಪತಿತರನ್ನ ಪಾವನರನ್ನಾಗಿ ಮಾಡಕ್ಕೆ ಬರ್ತಾರೆ. ಆಧಾ ಕಲ್ಪ ಬರೋಬರ್ ಪಾವನ್ ದುನಿಯಾ ತೀನ. ಅರ್ಧ ಕಲ್ಪದಿಂದ ಪ್ರಪಂಚ ಏನಾಗಿತ್ತೋ ಪಾವನ ಪ್ರಪಂಚ ಇತ್ತಲ್ವಾ. ಗಾತೆ ಬಿ ಹೇ ರಾಮ್ ರಾಜ ರಾಮ್ ಪ್ರಜಾ ರಾಮ್ ಸಾಹುಕಾರ. ಗಾಯನ ಕೂಡ ಮಾಡ್ತಾರಲ್ವಾ, ರಾಮ್ ರಾಜ ರಾಮ್ ಪ್ರಜಾ ರಾಮ್ ಸಾಹುಕಾರ ಅಂತ. ವಹಾ ಫಿರ್ ಅಧರ್ಮ ಕಿ ಬಾತ್ ಕೇಸೆ ಹೋ ಸಕ್ತೆ. ಅಲ್ಲಿ ಅಧರ್ಮದ ಮಾತು ಎಲ್ಲಿದೆ. कहते भी है कहाँ शेर बकरी कट्टा जल पीते हैं तो वहाँ ರಾವಣ ಆದಿ ಕहाँ से आए. ಹೇಳ್ತಾರೆ ಹಸು ಹುಲಿ ಒಂದೇ ಕಡೆ ನೀರು ಕುಡಿಯುತ್ತೆ ಅಂದರೆ ಅಲ್ಲಿ ರಾವಣ ಎಲ್ಲಿಂದ ಬಂದ. ಹಸ್ರಿ ಗುಣನೇ ಇಲ್ವಲ್ಲ. ಸಮಸ್ತೆ ನಹಿ ಬಾಹರ್ ವಾಲೋಂ ಕೋ ತೋ ಐಸಾ ಬಾತೆ ಸುನ್ಕರ್ ಹಸ್ತೆ. ತಿಳ್ಕೊಳ್ಳೋದೇ ಇಲ್ಲ ಹೊರಗಡೆ ಅವರು ಈ ಥರ ವಿಚಾರಗಳನ್ನು ಕೇಳಿ ಅರ್ಥ ಗೊತ್ತಿಲ್ದಿರ ನಗಾಡ್ತಾ ಇರ್ತಾರೆ. ತುಮ್ ಬಚ್ಚೆ ಜಾನ್ತೆ ಹೋ ಅಭಿ ಜ್ಞಾನ ಕಾ ಸಾಗರ್ ಬಾಬಾ ಆಕರ್ ಹಮೇ ಜ್ಞಾನ ದೇತೆ ಹೇ. ನಿಮಗೆ ಗೊತ್ತಿದೆ ತಂದೆ ಜ್ಞಾನ ಸಾಗರ ಬಂದು ನಮಗೆ ಜ್ಞಾನದ ಏನು ಕೊಡ್ತಾ ಇದ್ದಾರೆ, ಸಾಗರ ಜ್ಞಾನದ ರತ್ನಗಳನ್ನು ಕೊಡ್ತಾ ಇದ್ದಾರೆ. ಪತಿತ್ ದುನಿಯಾ ಹೈ ನಾ ಯಾ. अब ಪ್ರೇರಣಾ ಸೆ ಪತಿತೋಂ ಕೋ ಪವನ್ ಕೇಸೆ ಬನಾಯೆಂಗೆ. ಪ್ರಪಂಚ ಕೆಟ್ಟೋಗಿದೆ, ಈ ಪ್ರಪಂಚವನ್ನು ಪ್ರೇರಣೆಯಿಂದ ಪಾವನ ಮಾಡೋಕ್ಕಾಗುತ್ತಾ. ಬುಲಾತೆ ಹೇ ಹೇ ಪತಿತ್ ಪಾವನ ವೋ ಆಕರ್ ಹಮ್ಕೋ ಪಾವನ್ ಬನಾವೋ ತೋ ಜರೂರ್ ಭಾರತ್ ಮೇ ಹಿ ಆಯಾ ಥಾ. ಪತಿತ ಪಾವನ ಬಾ ಅಂತ ಕರೀತಾರೆ. ಅವಶ್ಯಕವಾಗಿ ಪರಮಾತ್ಮ ಈ ಒಂದು ಪಾವನ ಭಾರತ ದೇಶದಲ್ಲೇ ಬಂದಿದ್ರಲ್ಲ. ಅಬ್ಬಿ ಬಿ ಕೇತೆ ಹೇ ಮೈ ಜ್ಞಾನ ಕಾ ಸಾಗರ್ ಆಯಾ ಹೂँ ತುಮ್ ಬಚ್ಚೆ ಜಾನ್ತೆ ಹೋ ಶಿವ ಮೇ ಹಿ ಸಾರಾ ಜ್ಞಾನ. ಈಗ ನೀವು ತಿಳ್ಕೊಂಡಿದ್ದೀರಿ ಶಿವನಲ್ಲೇ ಟೋಟಲ್ ಎಲ್ಲ ಜ್ಞಾನ ಅಡಕವಾಗಿದೆ. ವಹಿ ಬೈಟ್ ಬಚ್ಚೋಂ ಕೋ ಯಹ ಸಬ್ ಬಾತೆ ಸಮझाते हैं. ಅವರೇ ಕೂತ್ಕೊಂಡು ತಂದೆ ಇಷ್ಟೆಲ್ಲ ವಿಚಾರಗಳನ್ನು ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಶಾಸ್ತ್ರೋ ಮೇ ಸಬ್ ದಂತಕಥಾ ಹೇ. ಇವತ್ತು ಶಾಸ್ತ್ರಗಳಲ್ಲಿ ಏನಿದೆ, ದಂತಕಥೆಗಳು ಬೇಕಾದಷ್ಟಿದೆ. ನಾಮ್ ರಖ್ ದಿಯಾ ಹೇ ವ್ಯಾಸ ಭಗವಾನ್ ಶಾಸ್ತ್ರ ಬನಾಯ. ಹೆಸರುಗಳು ಇಟ್ಬಿಟ್ಟಿದ್ದಾರೆ. ವ್ಯಾಸ ಭಗವಂತ ಬಂದು ಶಾಸ್ತ್ರಗಳನ್ನು ಮಾಡಿದ್ರು ಅಂತ. ಅವಯ ವ್ಯಾಸ್ಯ ಭಕ್ತ ಮಾರ್ಗಕ. ಈಗ ವ್ಯಾಸ ಭಕ್ತಿ ಮಾರ್ಗದವರು. ಯಹ ವ್ಯಾಸ ದೇವ್ ಉನ್ಕೆ ಬಚ್ಚೆ ತುಮ್ ಸುಖದೇವ್ ಹೋ. ಈಗ ಅವ್ರ ಮಕ್ಕಳು ನೀವು ಸುಖ ದೇವತೆಗಳು ಆಗಿದ್ದೀರಿ. ಅಬ್ ತುಮ್ ಸುಖಕ್ಕೆ ದೇವತಾ ಬಂತೆ ಹೋ, ಸುಖ ಕ ವರ್ಷ ಲೇ ರಹೇ ಹೋ ವ್ಯಾಸ. ಈಗ ನೀವು ಸುಖದ ದೇವತೆಗಳು ಆಗ್ತಾ ಇದ್ದೀರಿ, ಸುಖದ ಆಸ್ತಿಯನ್ನು ತೆಗೆದುಕೊಳ್ತಾ ಇದ್ದೀರಿ ವ್ಯಾಸನಿಂದ. ಶಿವಾಚಾರ್ಯಸೆ. ಯಾರಿಂದ? ಶಿವಾಚಾರ್ಯನಿಂದ. ವ್ಯಾಸಕ್ಕೆ ಬಚ್ಚೆ ತುಮ್ ಹೋ. ವ್ಯಾಸನ ಮಕ್ಕಳು ನೀವಾಗಿದ್ದೀರಿ. ಪರಂತು ಮನುಷ್ಯ ಮೂಂಜ್ ಜಾಯೆ ಇಸ್ಲಿಯೇ ಕಹಾ ಜಾತಾ ಶಿವಕ್ಕೆ ಬಚ್ಚೆ. ಜನರು ಕನ್ಫ್ಯೂಷನ್ನಲ್ಲಿರ್ತಾರೆ, ಅದರಿಂದ ಶಿವನಿಗೆ ಮಕ್ಕಳು ಅಂತ ಹೇಳಬೇಕಾಗುತ್ತೆ. ಉನ್ಕ ಅಸುಲ್ ನಾಮ್ ಹಿ ಹೇ ಶಿವ್. ಪರಮಾತ್ಮನ ಒರಿಜಿನಲ್ ಹೆಸರೇನೋ ಶಿವ. ತಬ್ ಬಾಬಾ ಕೇತೆ ಕಿಸಿ ದೇಹದಾರಿಕೋ ಮತ್ ದೇಕೋ. ಈಗ ನೀವು ಯಾವ ದೇಹದಾರಿಗಳನ್ನು ನೋಡೋಕ್ಕೆ ಹೋಗಬೇಡಿ. ಜಬ್ಕಿ ಶಿವ ಬಾಬಾ ಸಮ್ಮುಖ ಬೈಟೆ. ಇವಾಗ ಶಿವ ತಂದೆ ಬಂದು ಎದುರುಗಡೆ ಕೂತ್ಕೊಂಡಿದ್ದಾರೆ. ಆತ್ಮ ಕೋ ಜಾನಾ ಜಾತಾ ಹೇ, ಪರಮಾತ್ಮ ಕೋ ಭಿ ಜಾನಾ ಜಾತಾ ಹೇ. ಆತ್ಮನನ್ನು ತಿಳ್ಕೋಬೇಕು, ಪರಮಾತ್ಮನೂ ನೀವು ತಿಳ್ಕೋಬೇಕು.
परमपिता परमात्मा शिव है, वही आकर पतित से पावन बनाने का रास्ता बताते. ಪತಿತರನ್ನ ಪಾವನ ಮಾಡುವಂಥ ದಾರಿಯನ್ನು ತಂದೆನೇ ಬಂದು ತೋರಿಸ್ಕೊಡ್ತಾ ಇದ್ದಾರೆ. ಕೇತೆ ಮೈ ತುಮ್ಮ ಆತ್ಮವಂಕ ಬಾಪು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಆತ್ಮಗಳಿಗೆ ಏನಾಗಿದ್ದೀನಿ, ತಂದೆ ಆಗಿದ್ದೇನೆ. ಆತ್ಮಕೋ ರಿಲೀಸ್ ಕಿಯಾ ಜಾತಾ ಹೈ, ದೇಖಾ ನಹಿ ಜಾತಾ ಹೈ. ಆತ್ಮನನ್ನು ರಿಲೀಸ್ ಮಾಡ್ಕೋಬೋದು, ನೋಡಲಿಕ್ಕೆ ಕಾಣೋದಿಲ್ಲ. ಬಾಬಾ ಪೂछते अब तुमने अपनी आत्मा का रिलीज किया. ಈಗ ತಂದೆ ಕೇಳ್ತಾರೆ, ನೀವು ನಿಮ್ಮ ಆತ್ಮನ ರಿಲೀಸ್ ಮಾಡ್ಕೊಂಡ್ರಾ? इतनी छोटी सी आत्मा में अविनाशी पार्ट नूंदा हुआ है जैसे कि रिकॉर्ड है. ಇಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಆತ್ಮದಲ್ಲಿ ಎಷ್ಟು ರೆಕಾರ್ಡಿಂಗ್ ತುಂಬಿದೆ, ಪಾತ್ರ ತುಂಬಿದೆ. ಆಶ್ಚರ್ಯ ಅಲ್ವಾ? ತುಮ್ ಜಾನ್ತೆ ಹೋ ಹಮ್ ಆತ್ಮ ಹಿ ಶರೀರ ಧಾರಣ ಕರ್ತಿ ಹೈ. ನಿಮಗೆ ಗೊತ್ತಿದೆ, ನೀವು ಆತ್ಮನೇ ಶರೀರವನ್ನೇನು ಮಾಡ್ತಿದ್ದೀರಾ, ಧಾರಣೆ ಮಾಡ್ತಾ ಇದ್ದೀರಾ. ಪೆಹಲೆ ತುಮ್ ದೇಹ ಅಭಿಮಾನಿ ಥೇ, ಅಬ್ ದೇಹಿ ಅಭಿಮಾನಿ ಹೋ. ಸತ್ಯುಗದಲ್ಲಿದ್ದಾಗ ಮೊದಲು ನೀವು ಆತ್ಮಾಭಿಮಾನಿ ಆಗಿದ್ರಿ, ಈಗ ದೇಹಾಭಿಮಾನದಲ್ಲಿದ್ದೀರಿ. ತುಮ್ ಜಾನ್ತೆ ಹೋ ಆತ್ಮ 84 ಜನ್ಮ ಲೇತೆ ಹೈ. ನಿಮಗೆ ಗೊತ್ತಿದೆ, ನಾವು ಆತ್ಮಗಳು 84 ಜನ್ಮ ತೆಗೆದುಕೊಳ್ತಾ ಬಂದಿದ್ದೀವಿ. ಏನಕ ಎಂಡ್ ನಹಿ ಹೋತಾ, ಇದಕ್ಕೆ ಕೊನೆ ಅಂತಕ್ಕಂಥದ್ದು ಇಲ್ಲ. ಕೊಯ್ ಪೂछते हैं ये ಡ್ರಾಮಾ ಕಬ್ ಸೆ ಶುರು ಹುआ. ಕೆಲವ್ರು ಕೇಳ್ತಾರೆ, ಈ ನಾಟಕ ಯಾವಾಗಿಂದ ಪ್ರಾರಂಭ ಆಯಿತು? ಪರಂತು ಯಹ ತೋ ಅನಾದಿ ಹೈ, ಕಭಿ ವಿನಾಶ ನಹಿ ಹೋತಾ ಹೈ. ಇದು ನಾಟಕ ಅನಾದಿಯಾಗಿದೆ, ಇದೆಂದೂ ನಾಶ ಆಗೋದಿಲ್ಲ. ಇನ್ಕೋ ಕಹಾ ಜಾತಾ ಹೈ ಬನಾ ಬನಾಯ ಅವಿನಾಶಿ ವರ್ಲ್ಡ್ ಡ್ರಾಮಾ. ಇದಕ್ಕೆ ಹೇಳಲಾಗುತ್ತೆ, ಅನಾದಿಯಾಗಿ ಮಾಡಲ್ಪಟ್ಟಿರ್ತಕ್ಕಂಥ ವಿಶ್ವ ನಾಟಕ ಇದು. ತೋ ಬಾಬಾ ಬೈಟ್ ಬಚ್ಚೋಂಕು ಸಮಜಾತೆ. ಇಷ್ಟೆಲ್ಲ ವಿಚಾರಗಳನ್ನು ತಂದೆ ಕೂತ್ಕೊಂಡು ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಜೈಸೆ ಅನ್ಪಡ್ ಬಚ್ಚೋಂಕು ಪಢಾಯಿ ದಿ ಜಾತಿ ಹೈ. ಹೇಗೆ ಓದದೇ ಇರೋವಂಥವ್ರಿಗೆ ವಿದ್ಯೆಯನ್ನು ಕಲಿಸ್ಬೇಕಾಗತ್ತಲ್ವಾ. आत्मा ये शरीर में रहते ही है, पारस बुद्धि के लिए फूड, ಪತ್ತರ ಬುದ್ಧಿ के लिए ಫುಡ್. ಈಗ ಆತ್ಮ ಅಂತೂ ಶರೀರದಲ್ಲಿ ಇರುತ್ತೆ. ಈ ಒಂದು ವಿದ್ಯೆ ಆಹಾರ ಆಗಿದೆ. ಕಲ್ಲು ಬುದ್ಧಿ ಆಗಿಬಿಟ್ಟಿರೋರಿಗೆ ಒಳ್ಳೆ ಪಾರಸ ಬುದ್ಧಿ ಮಾಡೋ ಅಂಥದ್ದು. ಆಹಾರ ಬುದ್ಧಿಗೋ ಸಮಜ್ ಮಿಲ್ತೇನ, ಬುದ್ಧಿಗೆ ತಿಳುವಳಿಕೆ ಅಂತಕ್ಕಂಥದ್ದು ಸಿಗುತ್ತಲ್ಲ. ತುಂಬ ಚೌಂಕಿಲಿ ಬಾಬಾನೇ ಚಿತ್ರ ಬನವಾಯ. ಇದೆಲ್ಲ ತಿಳುವಳಿಕೆಗೋಸ್ಕರನೇ ಚಿತ್ರಗಳನ್ನು ಮಾಡಿಸಿ ಇಡಲಾಗಿದೆ. बहुत सहज है त्रिमूर्ति चित्र, ब्रह्मा विष्णु शंकर. अब ब्रह्मा को भी त्रिमूर्ति क्यों कहते हैं? ತುಂಬ ಒಂದು ಚಿತ್ರಗಳಿದ್ದಾವೆ. ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರರು. ಈಗ ಬ್ರಹ್ಮನಿಗೆ ತ್ರಿಮೂರ್ತಿ ಅಂತ ಯಾಕೆ ಹೇಳ್ತಾರೆ? ದೇವ್ ಮಹಾದೇವ್ ಏಕ್ ದೋಕೋ ಊಪರ್ ರಕ್ತೆ ಹೇ. ದೇವದೇವ ಮಹಾದೇವನ ಚಿತ್ರ ಇದೆ, ಒಂದಕ್ಕಿಂತ ಒಂದು ಮೇಲೆ ಇಡ್ತಾ ಇರ್ತಾರೆ. ಅರ್ಥ ಕುಚ್ ನಹಿ ಜಾನ್ತೆ, ಏನೇನೋ ಅರ್ಥಗಳು ತಿಳ್ಕೊಂಡಿಲ್ಲ. अब ब्रह्मा देवता कैसे हो सकते? ಈಗ ಬ್ರಹ್ಮನಿಗೆ ದೇವತೆ ಅಂತ ಹೆಂಗೆ ಹೇಳೋದು? ಪ್ರಜಾಪಿತ ಬ್ರಹ್ಮ ತೋ ಯಹಾ ಹೋನಾ ಚೈನ. ಪ್ರಜೆಗಳನ್ನು ಸೃಷ್ಟಿ ಮಾಡೋ ಬ್ರಹ್ಮ ಇಲ್ಲೇ ಬೇಕಾಗುತ್ತಲ್ವಾ. ಯಹ ಬಾತೆ ಕೋಯಿ ಶಾಸ್ತ್ರೋ ಮೇ ನಹಿ ಹೈ. ಈ ಎಲ್ಲ ವಿಚಾರಗಳು ಯಾವ ಶಾಸ್ತ್ರಗಳಲ್ಲಿ ಇಲ್ವೇ ಇಲ್ಲ. ಬಾಬಾ कहते मैं इस शरीर में प्रवेश कर इन द्वारा तुमको समझाता हूँ. ಶಿವಬಾಬಾ ಹೇಳ್ತಾರೆ, ನಾನು ಇವ್ರ ಶರೀರದಲ್ಲಿ ಪ್ರವೇಶ ಮಾಡಿ ಇವ್ರ ಮುಖಾಂತರ ಇಷ್ಟೆಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ಕೋ ಅಪನಾ ಬನಾಯ ಹೂँ, ಇನ್ಕೆ ಬಹು ಜನ್ಮಕ್ಕೆ ಅಂತ್ ಮೇ ಆತಾ ಹೂँ. ಇವರನ್ನು ನಾನು ನನ್ನವ್ರನ್ನಾಗಿ ಮಾಡ್ಕೊಂಡಿದ್ದೀನಿ. ಇವರು ಬಹಳ ಜನ್ಮಗಳ ಕೊನೆಯ ಜನ್ಮದಲ್ಲಿ ನಾನು ಇವರಲ್ಲಿ ಬಂದಿದ್ದೀನಿ ಅಂತ ಬಾಬಾ ಹೇಳ್ತಾರೆ. ಯಹ ಬಿ 5 ವಿಕಾರೋಂ ಕಾ ಸನ್ಯಾಸ ಕರ್ತೆ. ಈ ಬ್ರಹ್ಮ ಬಾಬಾನ 5 ವಿಕಾರಗಳನ್ನು ತ್ಯಾಗ ಮಾಡಿದ್ರಲ್ವಾ. ಸನ್ಯಾಸ ಕರ್ನೆ ವಾಲಾ ಹಿ ಯೋಗಿ ಋಷಿ ಕಹಾ ಜಾತಾ ಹೈ. ಎಲ್ಲ ತ್ಯಾಗ ಮಾಡಿರೋ ಅಂಥವ್ರಿಗೆ ಯೋಗಿಗಳು ಋಷಿ ಅಂತ ಹೇಳ್ತಾರೆ. ಅಭಿ ತುಮ್ ರಾಜ ಋಷಿ ಬನೆ ಹೋ, 5 ವಿಕಾರೋಂ ಕಾ ಸನ್ಯಾಸ ತುಮ್ನೆ ಕಿಯಾ ಹೈ. 5 ವಿಕಾರಗಳನ್ನು ನೀವು ದಾನ ಮಾಡಿರೋದ್ರಿಂದ ನೀವೇನೇ ಏನಾಗಿದ್ದೀರಿ? ಯೋಗಿ ಆಗಿದ್ದೀರಿ, ಋಷಿ ಆಗಿದ್ದೀರಿ. ತುಮ್ ತೋ ರಾಜಯೋಗಿ ಬಂತೆ. ವಿಕಾರಗಳನ್ನು ತ್ಯಾಗ ಮಾಡಿಬಿಟ್ಟು ನೀವೇನಾಗ್ತಾ ಇದ್ದೀರಿ? ರಾಜಯೋಗಿಗಳು ಆಗ್ತಾ ಇದ್ದೀರಿ. तुम प्रतिज्ञा करते हो, वह सन्यासी लोग तो घर बार छोड़ चले जाते. यहाँ तो स्त्री पुरुष इकट्ठा रहते, प्रतिज्ञा करते हम विकार में कभी नहीं जाएंगे. मूल बात ही विकार की. ಬಾಬಾ ಹೇಳ್ತಾರೆ, ಅವ್ರ ಮನೆ ಮಠ ಬಿಟ್ಟು ಹೋಗ್ತಾರೆ, ಕಾಡ್ಗೆ ಹೋಗ್ತಾರೆ. ಇಲ್ಲಿ ನೀವು ವ್ಯಸ್ತ ಜೀವನದಲ್ಲಿ ಇರ್ತಾ ಪತಿ ಪತ್ನಿ ಇಬ್ಬರು ಇರ್ತಾ ಪ್ರತಿಜ್ಞೆ ಮಾಡ್ತೀರಾ, ನಾವೆಂದು ವಿಕಾರಗಳಲ್ಲಿ ಹೋಗೋದಿಲ್ಲ ಅಂತ. ಮುಖ್ಯವಾಗಿರೋ ಅಂಥದ್ದು ಇವತ್ತು ಮನುಷ್ಯನ ದುಃಖಿ ಮಾಡ್ತಾ ಇರೋದು ಯಾವುದೋ ಸಮಸ್ಯೆಗಳೆಲ್ಲ ಯಾವುದರಿಂದ ಬರ್ತಾ ಇದೆ? ಕಾಮ ವಿಕಾರದಿಂದ. ತುಂಬ ಬಚ್ಚೆ ಜಾನ್ತೆ ಹೋ ಶಿವ ಬಾಬಾ ರಚಯಿತಾ ಹೇ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಶಿವ ಬಾಬಾ ರಚನೆಕಾರ ಆಗಿದ್ದಾರೆ.
वह बीज रूप है सत्य ಚಿತ್ ಆನಂದ ಜ್ಞಾನ का ಸಾಗರ है. ನಿಮಗೆ ಗೊತ್ತಿದೆ ತಂದೆ ಬೀಜ ರೂಪ ಆಗಿದ್ದಾರೆ, ಸಚ್ಚಿದಾನಂದ ಸ್ವರೂಪ ಆಗಿದ್ದಾರೆ, ಆನಂದ ಸಾಗರ ಆಗಿದ್ದಾರೆ, ಜ್ಞಾನ ಸಾಗರ ಆಗಿದ್ದಾರೆ. ಸ್ಥಾಪನಾ ವಿನಾಶ ಪಾಲನಾ ಕೇಸೆ ಕರ್ತೆ ಯಹ ಭಿ ಬಾಪ್ ಜಾನ್ತೆ ಹೇ. ಯಾವ ಥರ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ತಂದೆನೇ ತಿಳಿದಿದ್ದಾರೆ. ಮನುಷ್ಯನೇ ಜಾನ್ ಈ ವಿಚಾರಗಳು ಮನುಷ್ಯರಿಗೆ ಗೊತ್ತೇ ಇಲ್ಲ. ಫಟ್ ಸೆ ಕೇ ದೇತೆ ತುಮ್ ಬೀಕೆ ತೋ ದುನಿಯಾ ಕಾ ವಿನಾಶ ಕರೆಂಗಿ. ಜನರು ತಕ್ಷಣ ಹೇಳ್ಬಿಡ್ತಾರೆ ನೀವು ಪ್ರಪಂಚವನ್ನು ವಿನಾಶ ಮಾಡ್ತೀರಾ. ಅಚ್ಚಾ ತುಮಾರೆ ಮುಖ ಮೇ ಗುಲಾಬ್. ಅವ್ರಿಗೆ ಹೇಳಿ ನೀವು ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಅಂತ. ಕೇತೆ ಹಿ ಪತ ಯಾ ತೋ ವಿನಾಶ ಕೆ ಲಿಯೆ ನಿಮಿತ್ತ ಬನಿ. ನಿಮ್ಗೆ ಹೇಳ್ತಾ ಇರ್ತಾರೆ ಇವರು ವಿನಾಶಕ್ಕೋಸ್ಕರ ಹುಟ್ಟಿರೋರು ಅಂತ. ನಾ ಶಾಸ್ತ್ರೋं को ना भक्ति को ना गुरुओं को मानती है, सिर्फ अपने दादा को मानते हैं. ಭಕ್ತಿನೂ ಒಪ್ಪಲ್ಲ ಇವರು, ಗುರುಗಳನ್ನ ಒಪ್ಪಲ್ಲ, ಶಾಸ್ತ್ರಗಳನ್ನ ಒಪ್ಪಲ್ಲ, ಯಾರನ್ನೂ ಒಪ್ಪಲ್ಲ, ಇವ್ರ ದಾದನಷ್ಟೇ ಒಪ್ಪೋದು ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ. लेकिन बाबा तो खुद कहते हैं यह पतित शरीर है, इसमें मैंने प्रवेश किया. ಸ್ವಯಂ ಭಗವಂತ ಹೇಳ್ತಾರೆ ಈ ಬ್ರಹ್ಮ ಬಾಬಾ ಅವ್ರ ಶರೀರನೂ ಹಳೆ ಶರೀರ, ಪತಿತ ಶರೀರ, ಈ ದೇಹದಲ್ಲಿ ನಾನು ಬಂದಿದ್ದೀನಿ ನಿಮ್ಮನ್ನು ಪಾವನ ಮಾಡಲಿಕ್ಕೋಸ್ಕರ. मनुष्य तो जो सुनी सुनी बातें हैं वह सुन बोल देते हैं. ಅದು ಇದು ಕೇಳ್ಕೊಂಡು ವೇಸ್ಟ್ ಕೇಳಿರ್ತಾರಲ್ಲ ಅವ್ರು ಇವ್ರ ಹತ್ರ ಅದನ್ನೇ ಮಾತಾಡ್ತಾ ಇರ್ತಾರೆ. ಐಸಿ ಸುನಿ ಸುನಾಯಿ ಬಾತೋನ್ ಸೆ ಭಾರತ್ ದುರ್ಗತಿ ಕೋ ಪಾಯ. ಅವ್ರು ಹೇಳಿದ್ ಕೇಳಿ ಇವ್ರು ಹೇಳಿದ್ ಕೇಳಿ ಚಾಡಿ ಮಾತುಗಳು ಕೇಳಿ ಭಾರತ ಏನಾಗೋಯ್ತು, ದುರ್ಗತಿಗೆ ಹೋಯ್ತು. अब बाबा आकर सच सुनाए सबकी सद्गति करते. ಶಿವ ತಂದೆ ಬಂದು ಸತ್ಯ ಜ್ಞಾನವನ್ನು ತಿಳಿಸಿ ನಮ್ಮೆಲ್ಲರಿಗೂ ಸದ್ಗತಿಯನ್ನು ಮಾಡ್ತಾ ಇದ್ದಾರೆ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणेಗೋಸ್ಕರ ಸಾರಾಂಶ. ಬಾಬಾ ಸೆ ಸುಖ ಕಾ ವರ್ಷ ಲೇಕರ್ ಸುಖ ಕಾ ದೇವತಾ ಬನ್ನ ಹೈ. ತಂದೆಯಿಂದ ಏನು ಮಾಡಬೇಕಾಗಿದೆ, ಸುಖದ ಆಸ್ತಿ ತಗೊಂಡು ಸುಖದ ದೇವತೆಗಳು ಆಗಬೇಕಾಗಿದೆ. ಸಬ್ಸೆ ಸಬ್ಕೋ ಸುಖ ದೇನಾ ಹೈ, ಎಲ್ಲರಿಗೂ ಸುಖವನ್ನೇ ಕೊಡಬೇಕು. ರಾಜ ಋಷಿ ಬನ್ನಿ ಕೆ ಲಿಯೆ ಸರ್ವ ವಿಕಾರೋಂ ಕಾ ಸನ್ಯಾಸ ಕರ್ನ. ರಾಜ ಋಷಿಗಳು ಆಗಬೇಕು ಅಂದರೆ ಎಲ್ಲ ವಿಕಾರಗಳನ್ನು ತ್ಯಾಗ ಮಾಡಬೇಕಾಗಿದೆ. ಎರಡನೇ ಪಾಯಿಂಟು, ಪಢಾಯಿ ಸಚ್ಚಿ ಕೂರಾಕ. ವಿದ್ಯೆನೇ ಬುದ್ಧಿಗೆ ಆಹಾರ ಆಗಿದೆ. ಸದ್ಗತಿ ಕೆ ಲಿಯೆ ಸುನಿ ಸುನೈ ಬಾತೋಂ ಕೋ ಚೋಡ್ ಶ್ರೀಮತ್ ಪರ್ ಚಲ್ನ. ಸದ್ಗತಿ ಪಡಿಬೇಕು ಅಂತಂದರೆ ಅವ್ರಿವ್ರು ಕೇಳಿರೋ ಮಾತುಗಳನ್ನೆಲ್ಲ ಬಿಟ್ಟು ಶ್ರೀಮತದ ಮೇಲೆ ನಡೀರಿ. ಏಕ್ ಬಾಬಾ ಸೆ ಹಿ ಸುನ್ನ ಮೋಹಜಿತ್ ಬನ್ನ. ಒಬ್ಬ ತಂದೆಯಿಂದನೇ ಜ್ಞಾನವನ್ನು ಕೇಳಿ ಮೋಹಜಿತರು ಆಗಿರಿ. ವರದಾನ. ಸದಾ ಸ್ವಮಾನ್ ಮೇ ಸ್ಥಿತ ರಹ, निमित्त निर्माण स्थिति द्वारा सर्व का सम्मान देने वाले माननीय और पूजनीय भव. ಸದಾ ಸ್ವಮಾನದಲ್ಲಿ ಸ್ಥಿತರಾಗಿದ್ದು ನಿರ್ಮಾಣ ಸ್ಥಿತಿಯಿಂದ ಎಲ್ಲರಿಗೂ ಗೌರವವನ್ನು ಕೊಡುವಂಥವ್ರು, ಗೌರವಯುತರು, ಪೂಜನೀಯರು ಆಗಿರಿ. जो बाबा की महिमा है वही आपका स्वमान है. ಏನು ಬಾಬಾ ಅವ್ರ ಮಹಿಮೆಗಳಿದಾವೋ ಅವು ನಿಮ್ಮದು ಸ್ವಮಾನಗಳಾಗಿದ್ದಾವೆ. ಸ್ವಮಾನ್ ಮೇ ಸ್ಥಿತ ರಹೋ ತೋ ನಿರ್ಮಾಣ ಬನ್ ಜಾಯಂಗೆ. ಸ್ವಮಾನದಲ್ಲಿದ್ದಾಗ ನೀವು ನಿರ್ಮಾಣರು ಆಗ್ಬಿಡ್ತೀರಾ. फिर सर्व द्वारा ही स्वतः ही मान मिलता रहेगा. ಆಮೇಲೆ ಎಲ್ಲರಿಂದ ಏನು ಸಿಗ್ತಾ ಇರುತ್ತೆ, ಗೌರವ ಅನ್ನೋದು ನಿಮಗೆ ಸಿಗ್ತಾ ಇರುತ್ತೆ. मान मांगने से नहीं मिलता है, लेकिन स्वमान देने से, स्वमान में स्थित रहने से, मान का त्याग करने से सर्व का माननीय और पूजनीय बनने का भाग्य प्राप्त हो जाता है. ನೋಡಿ ಬಾಬಾ ಹೇಳ್ತಿದ್ದಾರೆ, ನೀವು ಸ್ವಮಾನದಲ್ಲಿ ಸ್ಥಿತರಾಗೋದ್ರಿಂದ ಸ್ವಮಾನ ಸಿಗುತ್ತೆ, ನೀವು ಬೇಡೋದ್ರಿಂದ ಅದು ಸ್ವಮಾನ ಸಿಗೋದಿಲ್ಲ ಅಂತಿದ್ದಾರೆ. ನೀವು ನಿಮ್ಮ ಸ್ವಮಾನದಲ್ಲಿ ಇರಿ, ಆಟೋಮೆಟಿಕ್ಕಾಗಿ ಎಲ್ಲರೂ ನಿಮ್ಮನ್ನು ಗೌರವಿಸ್ತಾ ಇರ್ತಾರೆ. ಮಾನ್ಯತೆಗಳನ್ನು ತ್ಯಾಗ ಮಾಡೋದ್ರಿಂದ ಸರ್ವರಿಗೂ ನೀವು ಮಾನನೀಯರು ಆಗ್ಬಿಡ್ತೀರಾ, ಪೂಜನೀಯರು ಆಗ್ಬಿಡ್ತೀರಾ. ಅಂತ ಒಂದು ಭಾಗ್ಯ ಅನ್ನೋದು ಪ್ರಾಪ್ತಿ ಆಗುತ್ತೆ. ಅರ್ಥವಾಯ್ತಾ? ಕ್ಯೋಂಕಿ ಸ್ವಮಾನ ದೇನಾ ದೇನಾ ನಹಿ ಲೇನಾ ಹೇ. ಸ್ವಮಾನ ಕೊಡೋದು ಅಂದ್ರೇನು, ಕೊಡೋದಲ್ಲ ತೆಗೆದುಕೊಳ್ಳೋದಾಗಿದೆ. ಅಚ್ಚಾ, ಇವತ್ತಿನ ಸ್ಲೋಗನ್ ಆಗಿದೆ, ಜಾನನ ಹಾರ್ ಕೆ ಸಾಥ್ ಸಾಥ್ ಕರನ್ ಹಾರ್ ಬನ್ ಅಮರ್ असमर्थ आत्माओं को भी अनुभूति का प्रसाद बांटते चलो. ನೋಡಿ, ತಿಳುವಳಿಕೆ ಉಳ್ಳವರು ಜೊತೆಗೆ ಮಾಡುವಂಥವರಾಗಿ ಅಸಮರ್ಥ ಆತ್ಮಗಳಿಗೂ ಕೂಡ ಅನುಭೂತಿಯ ಪ್ರಸಾದವನ್ನು ಹಂಚ್ತಾ ಹೋಗಿ. ಅಚ್ಚಾ, ಓಂ ಶಾಂತಿ.